ಈ 3 years ಡಿಗ್ರಿ ಮತ್ತೆ 2 years PG ಕೋರ್ಸ್ ಅಂತ ಈ ಕಾಲದಲ್ಲಿ ಕರೀತಾ ಇರ್ತಾರಲ್ವಾ, ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. 3+2 ವರ್ಷ 5 ವರ್ಷ ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾವ ತರ ಬಳಸ್ಕೊಂತಿರೋದ್ರ ಮೇಲೆ ನಿಮ್ಮ ಜೀವನ ಮುಂದಕ್ಕಿರುತ್ತೆ. ಅದರಿಂದ ಈ ಡಿಗ್ರಿ ಆಗೋದ್ಮೇಲೆ ನಾನು ಕಾಲೇಜಲ್ಲಿ ಈಗ ಮಾಡಬಹುದಾಗಿತ್ತು, ಆಗ ಮಾಡಬಾರ್ದಾಗಿತ್ತು ಅನ್ಕೊಳ್ಳೋದಲ್ಲ. ಮಾಡುವಾಗ ಈ ಡಿಗ್ರಿ ಓದುವಾಗ ಏನ್ ಮಾಡಿರೋದು ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಖಂಡಿತ ಸರ್ಕಾರ ಕಡೆಯಿಂದ ನಾಟ್ ಓನ್ಲಿ ಫಾರ್ ಸರ್ಕಾರಿ ಕಾಲೇಜ್ಗೆ ಅಂತಲ್ಲ, ಎಲ್ಲ ಕಡೆ ನಮ್ಗೆ ಒಳ್ಳೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೆ, ಫ್ಯಾಕಲ್ಟಿ ಕೊಡ್ತಾ ಇದೆ, ನ್ಯೂ ಕೋರ್ಸಸ್ ಕಾಲಕ್ಕೆ ನ್ಯೂ ಕೋರ್ಸಸ್ ಕೊಡ್ತಾ ಇದೆ. ಆಮೇಲೆ ಸ್ಟೂಡೆಂಟ್ಸ್ ಸಾಕ ಸವಲತ್ತುಗಳು ಕೊಡ್ತಾ ಇದೆ. ಬಸ್ ಪಾಸ್ ಇಂದ ಇಟ್ಬಿಟ್ಟು ಫೀ ವೈವ್ ಹಾಕಿಂದ ಇಟ್ಬಿಟ್ಟು ಕನ್ಸೆಷನ್ಸ್ ತುಂಬಾ ಕೊಡ್ತಾ ಇದೆ. ಇಷ್ಟೆಲ್ಲ ಕೊಟ್ಟರು ನಾವು ಯಾಕೆ ಮುಂದಕ್ಕೆ ಸರಿಯಾಗಿ ಓದ್ಕೊಂಡು ಮುಂದಕ್ಕೆ ಹೋಗ್ತಾ ಇಲ್ಲ? ಒಂದು ಓದಿರುತ್ತೆ, ಓದ್ರ ಜೊತೆಯಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಅಂತ, ಅದು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಇರ್ಬೋದು ಅಥವಾ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಇರ್ಬೋದು. ಈ ತರಹ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ಸುಮಾರು 20 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾವೆ. ಆ 20 MOUಗಳು ಮಾಡಿರೋದು ಏನಂತಂದ್ರೆ ನಿಮ್ಮ ಓವರ್ ಆಲ್ ಬೆಳವಣಿಗೆಗೋಸ್ಕರ. ವಾದ್ವಾನಿ ಫೌಂಡೇಶನ್ ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮತ್ತು ಪ್ರೇರಣಾ ವತಿಯಿಂದ ಒಳ್ಳೆ ಸ್ಪೀಕರ್ಸ್ ತಂದು ನಿಮ್ಗೆ ನಿಮ್ಮ ಎದುರುಗಡೆ ಉಪನ್ಯಾಸಗಳು ಕೊಡಿಸೋದು. ಉದ್ದೇಶ ಏನಂತಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ನಿಮ್ಗೆ ಪಾಠ ಆಗುತ್ತೆ, ಇದ್ರ ಜೊತೆಯಲ್ಲಿ ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಹಲವಾರು ಗಣ್ಯರನ್ನ ಪರಿಚಯ ಮಾಡಿಕೊಡ್ತಾರೆ. ಅದರಿಂದ ಯಾವುದೇ ಒಂದು ಹೊಸ ಲೆಕ್ಚರ್ ಇತ್ತು ಅಥವಾ ಒಂದು ಪ್ರೋಗ್ರಾಮ್ ಇತ್ತು ಅಂತಂದ್ರೆ ನಿಮ್ಮನ್ನು ತೊಡಗಿಸ್ಕೋಬೇಕಾಗುತ್ತೆ. ಈ ಪ್ರಾಸೆಸ್ ಅಲ್ಲಿ ಯಾವುದೇ ಸ್ಪೀಕರ್ಸ್ ಬಂದಾಗ ಯಾರಿಂದ ನೀವು ಇನ್ಸ್ಪೈರ್ ಆಗ್ತಾರೋ ಗೊತ್ತಿಲ್ಲ, ಬಟ್ ನೀವು ಆ ಸ್ಪೀಕರ್ ಯಾರೋ ಬಂದ್ರು ನನಗೆ ಬೇಕಾಗಿಲ್ಲ ಅಂತ ನೀವೆಲ್ಲೋ ನೀವು ಕಾನ್ಸಂಟ್ರೇಷನ್ ಮಾಡದೆ ಹೊರಗಡೆ ಇದ್ರೆ ಆ ಸ್ಪೀಕರ್ ಇಂದ ನೀವು ಇನ್ಸ್ಪೈರ್ ಆಗುವಂತ ಚಾನ್ಸ್ ನ ಕಳ್ಕೊಂಡಿದ್ದೀರಿ ಅಂತ. ಇನ್ನೊಂದು, ನಮ್ಮ ಸರ್ಕಾರ ನಾವು ಸ್ಟೂಡೆಂಟ್ಸ್ ಇದ್ದಾಗ ನಮ್ಮ BA BSc BCom ಡಿಗ್ರಿ ಆದ ತಕ್ಷಣ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಫಾರ್ ಪ್ಲೇಸ್ಮೆಂಟ್ ಅಥವಾ ಅಪಾಯಿಂಟ್ಮೆಂಟ್ ಡಿಸ್ಕಷನ್ ಆಗ್ತಿರ್ಲಿಲ್ಲ. ಬಟ್ ಕಾಲ ಬದಲಾವಣೆ ಆಗಿದೆ. ಈಗ ಡಿಗ್ರಿ ಆದ್ಮೇಲೆ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಏನು, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಪ್ಲೇಸ್ ಅಂತ ಕೇಳ್ತಾ ಇದ್ವಿ. ರಿಮೆಂಬರ್, ನನ್ನ ಪರ್ಸನಲ್ ಒಪಿನಿಯನ್ ಆದ್ರೆ ಈ BA BCom BCA ಅಥವಾ ಈ ಕೋರ್ಸಸ್ ಎಲ್ಲ ಬ್ಯಾಚುಲರ್ ಡಿಗ್ರೀಸ್ ದೇ ಆರ್ ನಾಟ್ ಜಾಬ್ ಗಿವಿಂಗ್ ಡಿಗ್ರೀಸ್. ಅಂದ್ರೆ ಅರ್ಥ ಏನಂತಂದ್ರೆ ಈ ಡಿಗ್ರೀಸ್ ಮಾಡ್ಕೊಂಡೆ ಕೆಲಸ ಸಿಗಲ್ಲ ಅಂತ ಹೇಳ್ತಿಲ್ಲ. ಇನ್ನೂ ನೀವು ಓದ್ಬೇಕು, ಹೈಯರ್ ಸ್ಟಡೀಸ್ ಹೋಗ್ಬೇಕಾಗುತ್ತೆ. ನೀವು PUC ಅಲ್ಲಿ ಇದ್ದಾಗ ನೀವು ಯಾವ ತರ ಯೋಚನೆ ಮಾಡ್ಕೊಳ್ಳಿ. ಡಿಗ್ರಿ 3 years ಅಲ್ಲಿ ಅಂದ್ರೆ ಬಿಟ್ವೀನ್ 18 to 21 years ಅಲ್ಲಿ ಒಂದು ಸರಿಯಾದ ಒಂದು ಕಾಲೇಜಲ್ಲಿ ನೀವು ಓದ್ತಾ ಇರುವಾಗ ಮೆಚೂರಿಟಿ ಓವರ್ ಡೆವಲಪ್ಮೆಂಟ್ ಯಾವ ತರ ಆಗಿದೆಯೋ ಫರ್ದರ್ ಹೈಯರ್ ಡಿಗ್ರೀಸ್ ಹೋಗ್ಬೇಕಾಗುತ್ತೆ. ರಿಮೆಂಬರ್, ಒಂದು ಹೇಳ್ತೀನಿ, ಸುಮಾರು ಸ್ಟೂಡೆಂಟ್ಸ್ ಮಾತಾಡಿ ನೀವು ಡಿಗ್ರಿ ಆದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಮೆಜಾರಿಟಿ ನಾನು MCom ಸೇರ್ಕೊಂತೀನಿ ಅಥವಾ MA ಸೇರ್ಕೊಂತೀನಿ, MSc ಎಲ್ಲಿ ಅಂದ್ರೆ ನಮ್ಮ ಕಾಲೇಜಲ್ಲಿ PG ಕೋರ್ಸ್ ಇದೆ ಅಥವಾ ನಮ್ಮ ಯೂನಿವರ್ಸಿಟಿ PG ಕೋರ್ಸ್ ಇದೆ ಅಂತ. ಬಟ್ ಪ್ರೈವೇಟ್ ಸ್ಟೂಡೆಂಟ್ಸ್ ಅನ್ನೋರು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಏನು ಎಕ್ಸಾಮ್ಸ್ ಬರೆಯಕ್ಕಾಗತ್ತಾ, ಆ ಕಡೆ ಮೂವ್ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಕಾಲೇಜಲ್ಲಿ ಮೆರಿಟೋರಿಯಸ್ ಟೀಚರ್ಸ್ ಇರೋದು ಅವ್ರನ್ನ ನೀವು ಬೆಳೆಸ್ಕೋಬೇಕಾಗತ್ತೆ. ಅಲ್ಲೇ ಆ ಕ್ಲಾಸ್ ಕೆಮಿಸ್ಟ್ರಿ ಟೀಚರು ಆ ಕೆಮಿಸ್ಟ್ರಿ ಪಾರ್ಟ್ ನಲ್ಲೇ ಕಟ್ ಆಗ್ತೇನೆ. ಬಿಯಾಂಡ್ ಕೆಮಿಸ್ಟ್ರಿ ಏನ್ ಟೀಚರ್ಸ್ ತಗೋಬೇಕು ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ಇಂಡಿವಿಜುವಲಿ ಪ್ರತಿ ಟೀಚರ್, ಸೈನ್ಸ್ ಸ್ಟೂಡೆಂಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಮಾಡ್ಬೋದು, ಫ್ಯಾಕಲ್ಟಿ ಜೊತೆ ಕಾಮರ್ಸ್ ಫ್ಯಾಕಲ್ಟಿ ಇಂಟ್ರಾಕ್ಟ್ ಮಾಡ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಅವರ MA MSc MCom ಮತ್ತೆ PhD ಆದ ತಕ್ಷಣ ಆಲ್ ಇಂಡಿಯಾ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿರುವಂತ ಟೀಚರ್ಸ್ ಅವ್ರ ಅನುಭವವನ್ನ ಅವ್ರ ಎಕ್ಸ್ಪೀರಿಯನ್ಸ್ ಪಡಿಬೇಕಾಗುತ್ತೆ. ಅದರಿಂದ ಸ್ಟೂಡೆಂಟ್ಸ್ ಸಾಕಷ್ಟು ಕಾಲೇಜಲ್ಲಿ ಸ್ಪೆಂಡ್ ಮಾಡಿ ನಿಮಗೆ ಪಾಠ ಮಾಡೋ ಟೀಚರ್ಸ್ ನಿಮ್ಗೆ ಲೈಕ್ ಆದ್ರೆ ಓಕೆ. ಅವ್ರು ಇಲ್ಲದೆ ಇದ್ರು 50 ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೆ, 50 ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ. ಗೆಸ್ಟ್ ಫ್ಯಾಕಲ್ಟಿಗೂ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ತುಂಬಾ ಬುದ್ಧಿವಂತ ಫ್ಯಾಕಲ್ಟಿ ಇರ್ತಾರೆ. ಅಂತ ಫ್ಯಾಕಲ್ಟಿ ಇಂಟ್ರಾಕ್ಷನ್ಸ್ ಮಾಡ್ಕೋಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ತಗೋಬೇಕಾಗುತ್ತೆ. ಓನ್ಲಿ ಇಂಟ್ರಾಕ್ಷನ್ ಸರಿಯಾಗಲ್ಲ. ಇಂಟ್ರಾಕ್ಷನ್ ಆದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡೋದು ಯಾವ ತರಹ. ಒಂದು ಎಕ್ಸಾಮ್ ತಗೋಬೇಕಂತಂದ್ರೆ ಸಾಕಷ್ಟು ಶ್ರಮ ಇರುತ್ತೆ. ಯಾರಿಗೊಬ್ರು ಫಸ್ಟ್ ರ್ಯಾಂಕ್ ಬಂತು, ನಾನು ರ್ಯಾಂಕ್ ಬಂದಿಲ್ಲ ಅಂತ ಹೇಳೋದಲ್ಲ, ನಾನೇನ್ ಮಾಡಿದೀನಿ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಅಂತ ಬೇಕಾಗುತ್ತೆ. ಆ ರೀತಿಯಲ್ಲಿ ವರ್ಕ್ ಮಾಡಬೇಕು. ಆಮೇಲೆ ಇನ್ನೊಂದು, ವಿ ನೀಡ್ ವರ್ಕ್, ಜಾಬ್ ಬೇಕಾಗುತ್ತೆ, ಅರ್ನಿಂಗ್ ಬೇಕಾಗುತ್ತೆ. ಯಾಕಂದ್ರೆ ನಾನು PG ಕೋರ್ಸ್ ಹೈಯರ್ ಸ್ಟಡೀಸ್ ಹೋಗ್ಬೇಕಂತಂದ್ರೆ ಮನೆಯಲ್ಲಿ ಎಕನಾಮಿಕಲಿ ಸೌಂಡ್ ಇರಲ್ಲ ಕೆಲಸಕ್ಕೆ. ಅವಾಗ ಒಂದು ಜಾಬ್ ತಗೋಬೇಕು, ಒಂದ್ 6 ತಿಂಗಳು 1 year ಕೆಲಸ ಮಾಡಬೇಕು, ಅಷ್ಟು ಅರ್ನ್ ಮಾಡಬೇಕು, ಮತ್ತೆ ಹೈಯರ್ ಸ್ಟಡೀಸ್ ಮಾಡಬೇಕು. ಜಾಬ್ ಯಾವತ್ತಾರು ಸಿಗುತ್ತೆ, ಬಟ್ ಓದೋದು ಸಿಗಲ್ಲ. ಒನ್ಸ್ ನೀವು ಅರ್ನಿಂಗ್ ಒಂದು 2 to 3 years 5 years ಶುರು ಮಾಡ್ಕೊಂಡ್ರೆ ಮತ್ತೆ ಓದೋದು ಮಾಡಕ್ಕಾಗಲ್ಲ. ಅದರಿಂದ ಎಲ್ಲ ಸ್ಟೂಡೆಂಟ್ಸ್ ಅಪೀಲ್ ಮಾಡಿದ್ರೆ ಅಂತಂದ್ರೆ
ಈ ಓದೋ ಟೈಮಲ್ಲಿ ಎಷ್ಟು ಓದಕ್ಕಾಗುತ್ತೋ, ಡೋಂಟ್ ಸ್ಟಾಪ್ ಅಟ್ UG ಓನ್ಲಿ, PG ಹೈಯರ್ ಸ್ಟಡೀಸ್ ಇರುತ್ತೆ. ನಿಮಗೆ ಗೊತ್ತು ಈ ಕಾಲಕ್ಕೆ ತಕ್ಕಂಗೆ ಮತ್ತೆ ನಿಮ್ಮ ಇಂಟ್ರೆಸ್ಟ್ ತಕ್ಕಂಗೆ ಯಾವ ಕೋರ್ಸ್ ಇರುತ್ತೆ ಅಂತ ಓದ್ಬೇಕಾಗುತ್ತೆ. ಆ ಪ್ರಾಸೆಸ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಸೋ ಮೆನಿ ಪೀಪಲ್ ಫ್ರಮ್ ಔಟ್ಸೈಡ್. ಇಂಟ್ರಾಕ್ಷನ್ ಸಿಗುತ್ತೆ. ಆ ಇಂಟ್ರಾಕ್ಷನ್ಸ್ ಅಲ್ಲಿ ನೀವು ಬೆಳೆಯೋದಕ್ಕೆ ಒಂದು ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಗ್ರೋತ್ ಅಂದ ತಕ್ಷಣ ಎಲ್ಲರೂ ಇಂಡಸ್ಟ್ರೀಸ್ ಆಗಿ ಅಂತ ಕೇಳಲ್ಲ, ಎಲ್ಲರೂ ಪೊಲಿಟಿಷಿಯನ್ಸ್ ಆಗಲಿ ಅಂತ ಕೇಳಲ್ಲ. ಯಾವ್ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಪ್ರಾಂಪ್ಟ್ ಆಗಿ ಡೆಲಿವರಿ ಮಾಡಬೇಕು. ಮತ್ತೆ ನಾನು ಈ GMP ಚನ್ನಪಟ್ಟಣ ಬಗ್ಗೆ ಹೇಳ್ಬೇಕಂತಂದ್ರೆ, ಇದೊಂದು ಪೊಟೆನ್ಶಿಯಲ್ ಕಾಲೇಜ್. ಅಗ್ರಿಕಲ್ಚರ್ ಸೈಡ್ ಒಂದು ಪೊಟೆನ್ಶಿಯಲ್ ಏರಿಯಾ. ತುಂಬಾ ಕಷ್ಟಪಡುವಂತ ಜನ ಅಂತವ್ರ ಮಕ್ಕಳು ನೀವು ಇಲ್ಲಿದ್ರಿ, ವರ್ಕ್ ಮಾಡಿ. ಈ ಪ್ರಾಸೆಸ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಫಸ್ಟ್ ಪೇರೆಂಟ್ಸ್ ಇರ್ತಾರೆ, ಫಾಲೋಡ್ ನಿಮ್ಮ ಟೀಚರ್ಸ್ ಇರ್ತಾರೆ, ನಾವು ಆಫೀಸರ್ಸ್ ಇರ್ತೀವಿ. ಖಂಡಿತ ಹೆಲ್ಪ್ ಮಾಡಕ್ಕೆ ಜನ ಇರ್ತಾರೆ. ಹೆಲ್ಪ್ ತಗೊಳಕ್ ನಿಮಗೆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಬೆಳೆಸ್ಕೊಳ್ಳೋಕೆ ಹೇಳಿ ಮತ್ತೊಮ್ಮೆ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಸ್ಟೂಡೆಂಟ್ಸ್ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ನನ್ನ ದೂರ ಕರೆದು ಮತ್ತೆ ನಿಮ್ಮ ಮುಂದೆ ಎರಡು ಮಾತುಗಳು ಮಾತಾಡುವಂತ ಅವಕಾಶ ಕೊಟ್ಟರೆ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.